ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಮುದ್ದೆ ಜೊತೆ ನಾಟಿ ಕೋಳಿ ಸಾಂಬಾರಿದ್ರೆ ಅದ್ಭುತ ರುಚಿ. ತಿಂದವರು ಇನ್ನೂ ಬೇಕು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಮುದ್ದೆಗಾಗಲಿ ಅನ್ನಕ್ಕಾಗಲಿ ಈ ನಾಟಿ ಕೋಳಿ ಸಾರು ಸೂಪರ್ ಕಾಂಬಿನೇಷನ್. ಸೊ ಇಷ್ಟು ಚೆನ್ನಾಗಿರೋ ಅಂಥ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. 1/4 kg ನಾಟಿ ಕೋಳಿ ಚಿಕನ್ ತೊಗೊಂಡಿದ್ದೀನಿ. ಫಸ್ಟು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ. ಕುಕ್ಕರ್ನಲ್ಲಿ 1 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇದಾದಮೇಲೆ ಚಿಕನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ಈ ನಾಟಿ ಕೋಳಿನಲ್ಲಿ ಈ ಲಿವರ್ ಪಾರ್ಟ್ ಬರುತ್ತಲ್ಲ ಸಾಫ್ಟ್ದು, ಇದನ್ನು ಈಗಲೇ ಹಾಕಬೇಡಿ. ಇದನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟಿರಿ, ನಾನು ಹೇಳ್ತೀನಿ ಆಮೇಲೆ ಯಾವಾಗ ಹಾಕ್ಬೇಕಂತ. ಈಗ ಇದರಲ್ಲಿ ಹಾಕೋದು ಬೇಡ, ಪಕ್ಕಕ್ಕೆ ತೊಗೊಳ್ತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ 1 ಸ್ಪೂನ್ ಉಪ್ಪು ಮತ್ತು 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದೆರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡಿ. ಒಂದು 2-3 ನಿಮಿಷ ಹೀಗೆ ಫ್ರೈ ಆಗಬೇಕು. ಅದರಲ್ಲಿರೋ ಕೊಬ್ಬೆಲ್ಲ ಬಿಡುತ್ತೆ ನೋಡಿ. ಈಗ ಸೈಡಲ್ಲಿ ಕೊಬ್ಬು ತೇಲ್ತಾ ಇದೆ. 1 ಸ್ಪೂನ್ ಅಷ್ಟೇ ಆಯಿಲ್ ಹಾಕಿರೋದು ನಾವು. ನೋಡಿ, ಈಗ ಕೊಬ್ಬೆಲ್ಲ ಬಿಟ್ಟಿದೆ. ಈಗ ಇದು ಇಂಗುವವರೆಗೂ ಫ್ರೈ ಮಾಡ್ಕೋಬೇಕು. ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಾಟಿ ಕೋಳಿ ತುಂಬ ಗಟ್ಟಿ ಇರುತ್ತೆ, ಬೇಗ ನಾವು 1 ವಿಶಿಲ್ 2 ವಿಶಿಲ್ ಎಲ್ಲ ಬೇಯಿಸೋಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ನೀರು ಹಾಕ್ಬಿಟ್ಟು 1-2 ವಿಶಿಲ್ ಬೇಯಿಸ್ಕೋಬೇಕು. ಮಸಾಲೆ ಹಾಕೋಕ್ಕಿಂತ ಮೊದಲೇ ಬೇಯಿಸಬೇಕು. ನಾನಿಲ್ಲಿ 4 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಕುಕ್ಕರ್ಲಿ ಕ್ಲೋಸ್ ಮಾಡಿ 2 ವಿಶಿಲ್ ಬೇಯಿಸ್ಕೊಳ್ಳಿ. ಚಿಕನ್ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ಈಗ ರುಬ್ಬೋದಕ್ಕೆ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಈರುಳ್ಳಿ 4, 1 ಟೊಮ್ಯಾಟೊ, 7-8 ಬೆಳ್ಳುಳ್ಳಿ ಎಸಳು, 2 ಇಂಚು ಶುಂಠಿ, ಚಕ್ಕೆ ಮತ್ತು ಲವಂಗ, 2 ಇಂಚು ಚಕ್ಕೆ, 4 ಲವಂಗ ಮತ್ತು ಅರ್ಧ ಚಿಪ್ಪು ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿ, ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಫ್ರೈ ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಕುಕ್ಕಿಂಗ್ ಆಯಿಲು. ಈಗ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಅರ್ಧದಷ್ಟು ಮಾತ್ರ ಫ್ರೈ ಮಾಡ್ಕೋಬೇಕು, ಇನ್ನರ್ಧ ಹಸಿ ಮಸಾಲೆಗೆ ಇಟ್ಟಿರಬೇಕು. ಈಗ ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಸಾಂಬಾರಿಗೆ ನೀವು ಹಸಿ ಮಸಾಲೆ ಮತ್ತು ಈ ಥರ ಫ್ರೈ ಮಾಡಿರೋ ಮಸಾಲೆ ಹಾಕಿದ್ರೆ ಸೂಪರ್ ಟೇಸ್ಟ್ ಇರುತ್ತೆ. ಈಗ ಈರುಳ್ಳಿ ಫ್ರೈ ಆಗಿದೆ. ಇನ್ನೊಂದು ಕಡೆ ಕೊಬ್ಬರಿ ಎಲ್ಲ ರುಬ್ಕೊಳ್ಳೋಣ. ಫಸ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕೊಬ್ಬರಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಕೊಬ್ಬರಿಯಿಂದ ಹಾಲು ತೆಗೆದ್ರೂ ಕೂಡ ಚೆನ್ನಾಗಿರುತ್ತೆ, ಅಥವಾ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಓಕೆ. ನೋಡಿ, ನಾನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕಿಟ್ಟಿರಿ, ಆಮೇಲೆ ಹಾಕ್ಕೊಳ್ಳೋಣ. ಈಗ ಇದೇ ಮಿಕ್ಸಿ ಜಾರಿಗೆ ಫ್ರೈ ಮಾಡಿರೋ ಅಂಥ ಈರುಳ್ಳಿ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ನಾವು ಅರ್ಧ ಈರುಳ್ಳಿ ಉಳಿಸಿದ್ರಲ್ವ, ಆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ, ರೆಡ್ ಚಿಲ್ಲಿ ಪೌಡರ್ ಖಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ 2.5 ಸ್ಪೂನ್, ಇನ್ನು ಚಕ್ಕೆ ಮತ್ತು ಲವಂಗನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳೋಣ. ನೀವು ಧನಿಯಾ ಪುಡಿ ಕ್ವಾಂಟಿಟಿ ಇನ್ನೂ ಜಾಸ್ತಿ ಹಾಕಿದ್ರೆ ಅದು ಮಸಾಲೆ ತುಂಬ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ನಾಟಿ ಕೋಳಿ ಸಾರು ತೆಳುವಾಗಿದ್ರೇ ಚೆನ್ನಾಗಿರೋದು, ಅದಕ್ಕೆ ನಾನು ಧನಿಯಾ ಪುಡಿ ಕಡಿಮೆ ಹಾಕ್ಕೊಂಡಿದ್ದೀನಿ. ನೋಡಿ, ಚಕ್ಕೆ ಲವಂಗ ಪುಡಿ ಮಾಡಿ ಹಾಕಿದ್ದಾಯಿತು. ಇದಕ್ಕೆ ರುಬ್ಬಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಂಡು ಈಗ ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ರೆಡಿ ಆಯಿತು. ಈಗ 2 ವಿಶಿಲ್ ಕೂಡ ಆಗಿದೆ. ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡೋಣ. ಚಿಕನ್ನು ಆಲ್ಮೋಸ್ಟ್ ಒಂದು 40% ಬೆಂದಿರುತ್ತೆ. ನಾಟಿ ಕೋಳಿ ಸಾಂಬಾರಲ್ವ, ಈ ಚಿಕನ್ಗೆ ಏನಿಲ್ಲ ಅಂದರೂ 5-6 ವಿಶಿಲಾದರೂ ಹಾಕಿಸ್ಬೇಕು. ಈಗ 2 ವಿಶಿಲಲ್ಲಿ ನಾವು ಇಷ್ಟು ಬೇಯಿಸ್ಕೊಂಡಿದ್ರಿ. ಈಗ ನಾವು ಸಾಫ್ಟ್ ಪಾರ್ಟ್ಸ್ ಎತ್ತಿಟ್ಟಿರೋಲ್ಲ ಮೊದಲೇ, ಲಿವರ್ ಎಲ್ಲ, ಈಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಈ ಮಸಾಲೆ ಎಲ್ಲ ಹಾಕ್ಕೊಳ್ಬೇಕು. ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ.
ನೋಡಿ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ತೆಳುವಾಗೇ ಇರಲಿ ಸಾಂಬಾರು. ಇದನ್ನು ನಾವು 3-4 ವಿಷಿಲ್ ಹಾಕ್ಸ್ಬೇಕಲ್ವ, ಆವಾಗಿನ ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಇವಾಗಲೇ ಗಟ್ಟಿ ಮಾಡಿಬಿಟ್ರೆ ಆಮೇಲೆ ಇನ್ನೂ 3-4 ವಿಷಿಲ್ ಹಾಕ್ಸೋಷ್ಟ್ರಲ್ಲಿ ನೀರೆಲ್ಲ ಇರ್ಬಿಟ್ಟಿರುತ್ತೆ. ಸೊ ಇಷ್ಟು ತೆಳುಗಿರಬೇಕು. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆಯಲ್ವಾ. ಈಗ ನಾವು ರುಬ್ಬಿಟ್ಟಿರೋ ಅಂಥ ಕೊಬ್ಬರಿ ಹಾಲು, ತೆಂಗಿನ ಹಾಲು ಹಾಕ್ಕೊಳ್ಳೋಣ. ತೆಂಗಿನ ಹಾಲು ಅರ್ಧ ಚಿಪ್ಪು ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನ ಹಾಲು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇನ್ನೊಂದ್ಸರಿ ಎಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸರಿ ಸಾಲ್ಟ್ ಚೆಕ್ ಮಾಡಿ. ಉಪ್ಪು ನಾವು ಫಸ್ಟು ಬೇಯಿಸೋವಾಗ 1 ಸ್ಪೂನ್ ಹಾಕಿದ್ದಷ್ಟೇ, 2 ವಿಷಿಲ್ ಹಾಕ್ಸೋವಾಗ, ಆಮೇಲೆ ಹಾಕಿಲ್ಲ. ಈಗ ಒಂದು ಸರಿ ಉಪ್ಪು ಚೆಕ್ ಮಾಡಿ, ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 4 ವಿಷಿಲ್ ಹಾಕ್ಸ್ಕೋಬೇಕು. 3-4 ಅಂತೂ ಬೇಕು, ಯಾಕಂದರೆ ಗಟ್ಟಿ ಇರುತ್ತೆ ನಾಟಿ ಕೋಳಿ. ಈಗ ನೋಡಿ ನಾನು 4 ವಿಷಿಲ್ ಹಾಕ್ಸಿದ್ದೀನಿ. 4 ವಿಷಿಲ್ ಆದಮೇಲೆ ಬೆಂದಿದೆ. ಸೊ ನಾಟಿ ಕೋಳಿ ಸಾಂಬಾರು ತುಂಬ ಚೆನ್ನಾಗಾಗಿದೆ. ರುಚಿ ಅಂತೂ ಹೇಳೋದು ಬೇಡ, ಅದ್ಭುತವಾಗಿರುತ್ತೆ. ನೀವು ನಾರ್ಮಲ್ ಕೋಳಿಗಿಂತ ಅಂದರೆ ನಾರ್ಮಲ್ ಚಿಕನ್ಗಿಂತ ನಾಟಿ ಕೋಳಿ ತುಂಬಾ ಟೇಸ್ಟ್. ಈಗ ಸರ್ವ್ ಮಾಡೋಣ. ಮುದ್ದೆ ಜೊತೆ ಅಂತೂ ವಾವ್, ಅದ್ಭುತವಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.